ತಡಾ! ಹಲೋ! ಹಾಯ್ ಎಲ್ರೂ ಹೇಗಿದ್ದೀರಾ? ನಮಸ್ತೆ. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ. ನಂಗೆ ಗೊತ್ತಿಲ್ಲ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತಾ, ಇಷ್ಟ ಆಗಲ್ವಾ ಅಂತ. ಬಟ್ ತುಂಬ ನಾನು ಆ್ಯಕ್ಚುಲಾಗಿ ಒಂದು 3-4 ವರ್ಷದಿಂದ ಅನ್ಕೋತಾನೇ ಇದ್ದೆ ಯೂಟ್ಯೂಬ್ ವಿಡಿಯೋ ಮಾಡಲೇಬೇಕು ಅಂತ. ಬಟ್ ಯಾಕೋ ಗೊತ್ತಿಲ್ಲ ನನಗೆ ಕಾನ್ಫಿಡೆನ್ಸ್ ಆಗ್ತಾ ಇರಲಿಲ್ಲ. ಎಡಿಟ್ ಮಾಡೋದು ಹೆಂಗೆ, ಪೋಸ್ಟ್ ಮಾಡೋದು ಹೆಂಗೆ, ಥಂಬ್ನೇಲ್ಸ್ ಎಲ್ಲ ಹೆಂಗೆ ಹಾಕೋದು, ಕವರ್ ಪೇಜ್ ಎಲ್ಲ ಹೆಂಗೆ ಮಾಡೋದು, ಟೈಟಲ್ಸ್ ಏನಂತ ಇಡೋದು, ಏನು ಯೂಟ್ಯೂಬ್ ಚಾನಲ್ ನೇಮ್ ಇಡಲಿ, ಏನೇನೋ ಎಷ್ಟೊಂದು ಯೋಚನೆಗಳು. ಅದ್ಯಾವುದು ನನಗೆ ಗೊತ್ತಾಗ್ತಾ ಇರಲಿಲ್ಲ. ಇನ್‌ಫ್ಯಾಕ್ಟ್ ಈಗಲೂ ಕೂಡ ಗೊತ್ತಿಲ್ಲ. ಬಟ್ ಸ್ಟಿಲ್ ಏನಂದರೆ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬಿಡೋಣ, ಪೋಸ್ಟ್ ಮಾಡೋಣ ಅದೇನಾಗುತ್ತೆ ಅಂತ. ಸೊ ನಾನು ಅನುಪಮಾ ಅಂತ, ಬೆಂಗಳೂರಲ್ಲಿದ್ದೀನಿ, ಬ್ಯಾಚುಲರ್ ಹುಡುಗಿ. ಆ್ಯಂಡ್ ನನ್ನೂರು ಚಿತ್ರದುರ್ಗ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ಸೊ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ನಾನಲ್ಲ, ಬಟ್ ಬೋರಿಂಗ್ ಅಂತೂ ಅಲ್ವೇ ಅಲ್ಲ, ಗೊತ್ತಾ? ಬಿಕಾಸ್ ಇವತ್ತು ನಾವು ಬ್ಯಾಚುಲರ್ ಲೈಫ್ ಬಗ್ಗೆ ಮಾತಾಡೋಣ. ಹುಡುಗರ ಬ್ಯಾಚುಲರ್ ಲೈಫ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬಿಕಾಸ್ ತುಂಬ ಜನ ಫ್ರೆಂಡ್ಸ್ ಯಾರು ಬೇಕಿದ್ರೂ ಬಂದು ಹೋಗ್ತಾ ಇರ್ಬೋದು ಬ್ಯಾಚುಲರ್ಸ್ ಮನೆಗೆ, ಆರಾಮಾಗಿ ಬಿಂದಾಸಾಗಿರ್ತಾರೆ. ಬಟ್ ಹುಡುಗಿ ಬ್ಯಾಚುಲರ್ ಆಗಿದ್ದರೆ ಮಾತ್ರ ತುಂಬ ಹೆಂಗಿರುತ್ತೆ ಅಂತಂದರೆ ಎಲ್ಲ ಅವಳೇ ನೋಡ್ಕೋಬೇಕು. ಬಾಯ್ ಫ್ರೆಂಡ್ ಇದ್ದರೆ ಓಕೆ, ಬಟ್ ಬಾಯ್ ಫ್ರೆಂಡ್ಸ್ ಯಾರೂ ಇಲ್ಲ ಅಂತಂದರೆ ಅವಳೊಬ್ಬಳೇ ಕಷ್ಟಪಡಬೇಕು. ಸಾರಿ, ನಾನು ಅಲ್ಪ ಸ್ವಲ್ಪ ಮಾತಾಡಬೇಕಾದ್ರೆ ತೊದಲ್ತಾ ಇದ್ದೀನಿ. ಐ ನೋ ಇದನ್ನು ನಾನು ಎಡಿಟ್ ಮಾಡ್ದೇ ಹಾಕಬೇಕು ಅಂದ್ಕೊಂಡಿದ್ದೀನಿ. ಐ ಡೋಂಟ್ ನೋ ವೈ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವ ಥರ ಇರುತ್ತೆ ಅಂತಂದರೆ, ನೀವು ಬ್ಯಾಚುಲರ್ ಲೈಫ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಅಂದರೆ ನೀವು ಎಲ್ಲದಕ್ಕೂ ರೆಡಿ ಇರಬೇಕು. ನಿಮ್ಮ ಮನೆಗೆ ನೀವೇ ತರಕಾರಿ, ರೇಷನ್ನು, ಗ್ಯಾಸು, ನೀರು ಎಲ್ಲ ನೀವೇ ತೊಗೊಬರ್ಬೇಕು. ನೀವೇ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಮನೆ ಜೋಡಿಸೋದ್ರಿಂದ ಹಿಡಿದು ಮನೇಲಿ ಏನಾದರೂ ಎತ್ತಿ ಇಳಿಸ್ಬೇಕಂದ್ರೆ ಅದನ್ನು ಕೂಡ ನೀವೇ ಮಾಡಬೇಕು. ಯಾರ ಸಹಾಯನೂ ಮಾಡೋದಿಲ್ಲ, ಯಾರೂ ಇರೋದೂ ಇಲ್ಲ ಕೂಡ. ಸೊ ಬ್ಯಾಚುಲರ್ ಲೈಫ್ ಹಾಗಿರುತ್ತೆ. ಕೆಲವೊಮ್ಮೆ ನಮ್ಮ ಅಮ್ಮನ್ನ ತುಂಬ ಮಿಸ್ ಮಾಡ್ಕೋತೀನಿ, ಕೆಲವೊಮ್ಮೆ ಅಳ್ತೀನಿ ಕೂಡ. ಬಿಕಾಸ್ ನಾನು ಚಿಕ್ಕವಳಿಂದ ಹಾಸ್ಟೆಲಲ್ಲಿ, ಪಿ ಜಿಲಿ ಬೆಳೆದೆ. ಅಮ್ಮನ್ನ ಮಿಸ್ ಮಾಡ್ಕೋತೀನಿ. ಬಿಟ್ಟಿರೋದು ತುಂಬ ಕಷ್ಟ ಇನ್ಫ್ಯಾಕ್ಟ್. ಸೊ ಮಿಸ್ ಮಾಡ್ಕೋತೀನಿ. ಆ್ಯಂಡ್ ಗುಡ್ ಥಿಂಗ್ ಏನು ಗೊತ್ತಾ, ಬ್ಯಾಚುಲರ್ ಲೈಫ್ ಅಂದರೆ ನೀವು ತುಂಬ ಮೋಟಿವೇಟೆಡ್ ಆಗಿರ್ತೀರ, ತುಂಬ ಪ್ರೊಡಕ್ಟಿವ್ ಆಗಿರ್ತೀರ. ನಿಮ್ಮ ವಸ್ತುಗಳನ್ನು, ನಿಮ್ಮ ಮನೇನ ನೀವು ಹೆಂಗೆ ಇಟ್ಕೋಬೇಕು ಅಂತ ನಿಮಗೆ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡೋದು ಕಲಿತೀರ. ಅದಲ್ಲದೆ ನಿಮ್ಮನ್ನು ನೀವು ಹೆಂಗೆ, ನಿಮ್ಗೇನು ಇಷ್ಟ, ನಿಮ್ಗೇನು ಇಷ್ಟ ಇಲ್ಲ, ನಿಮ್ಮನ್ನು ನೀವು ಹೆಂಗೆ ಹ್ಯಾಪಿ ಇಟ್ಕೊಳ್ಳೋದು ಅಂತ ಕಲಿತೀರ. ದ್ಯಾಟ್ ಈಸ್ ದ ಬೆಸ್ಟ್ ಥಿಂಗ್ ಅಲ್ವಾ? ಬಿಕಾಸ್ ನಾವು ಯಾವಾಗಲೂ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಗಿರ್ತೀವಿ ಹ್ಯಾಪಿಯಾಗಿರೋದಕ್ಕೆ ಅಥವಾ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳೋದಕ್ಕೆ. ಬಟ್ ಬ್ಯಾಚುಲರ್ ಲೈಫಲ್ಲಿ ದ ಬೆಸ್ಟ್ ಥಿಂಗ್ ಏನು ಅಂತಂದರೆ ನಿಮ್ಮನ್ನು ನೀವೇ ಕಂಡ್ಕೋತೀರ. ಸೊ ದಟ್ ಈಸ್ ದ ಬೆಸ್ಟ್ ಥಿಂಗ್ ಐ ಗೆಸ್. ಅದು ಬಿಟ್ಟರೆ ನೆಕ್ಸ್ಟ್ ಏನು ಅಂತಂದರೆ, ಯುನೋ ನಿಮ್ಮ ಮನೇನ ನೀವು ಹೆಂಗೆ ಬೇಕಿದ್ರೂ ಇಟ್ಕೋಬೋದು. ನಿಮಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಆವತ್ತು ಅಂತಂದರೆ ಹೆಂಗೆ ಬೇಕಿದ್ರೂ ನಿಮ್ಮ ಮನೇನ ಹಲ್ಚಲ್ ಮಾಡಾಕ್ಬಿಡ್ಬೋದು. ಬಟ್ ನಿಮ್ಮ ಮನೇನ ನಾವು ತುಂಬ ಕ್ಲೀನಾಗಿ ನೀಟಾಗಿ ಇಟ್ಕೋಬೇಕು, ಅಸ್ಥೆಟಿಕ್ ಹೌಸ್ ಮಾಡಬೇಕು ಅಂತಂದ್ರೆ ನೀವು ಅದನ್ನೆಲ್ಲ ಮಾಡ್ಬೋದು. ಸೊ ಫ್ರೀಡಮ್ ಈಸ್ ಯೋರ್ಸ್. ನಿಮಗೆ ಬೇಕಾದಷ್ಟು ಫ್ರೀಡಮ್ ಇರುತ್ತೆ. ನಿಮ್ಗೆ ಏನು ಅನ್ಸುತ್ತೆ ಅದನ್ನೆಲ್ಲ ಮಾಡಿಬಿಡ್ಬೋದು. ಬಿಕಾಸ್ ಇದು ನಿಮ್ಮ ಮನೆ, ಯಾರು ನಿಮ್ಮನ್ನು ಕೇಳೋರು ಯಾರೂ ಇರೋದಿಲ್ಲ. ಸ್ವಲ್ಪ ಜಾಸ್ತಿನೇ ಎಕ್ಸೈಟೆಡಾಗಿ ಮಾತಾಡ್ತಾ ಇದ್ದೀನಿ ಅನಿಸುತ್ತೆ, ಬಟ್ ಸಾರಿ, ಗೊತ್ತಿಲ್ಲ. ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ಯೂಟ್ಯೂಬ್ ವಿಡಿಯೋ ಅಲ್ವಾ? ಸೊ ಜನ ನೋಡಿದ್ರೆ ಅಂದ್ಕೋಬೇಕು, ಇವಳು ಫಸ್ಟ್ ವಿಡಿಯೋ ಹೆಂಗಿತ್ತಂದರೆ ಒಳ್ಳೆ ಹುಚ್ಚಿ ಥರ ಆಡಿದಾಳೆ ಗುರು ಅಂತ. ಅಷ್ಟೇ. ಆಮೇಲೆ ಇದೇ ಮನೆಗೆ ನಿಮ್ಮ ಪೇರೆಂಟ್ಸ್ನ ಕರೆದು ಇನ್ವೈಟ್ ಮಾಡಿ ನಿಮ್ಗೆ ಅವ್ರಿಗೆ ಬೇಕಿದ್ದನ್ನು ಅಡುಗೆ ಮಾಡಿ ಬಡಿಸಿ ಕೊಡೋದಿದೆಯಲ್ಲ, ದ ಬೆಸ್ಟ್ ಥಿಂಗ್ ಎವರ್. ಯಾವಾಗಲೂ ಅಪ್ಪ ಅಮ್ಮ ನಮಗೆ ಮಾಡಿಕೊಟ್ಟು ನಮಗೆ ಮಾಡ್ತಾ ಇರ್ತಾರೆ ಅವ್ರ ಮನೇಲಿ. ಬಟ್ ಅವರನ್ನೇ ನಾವು ಕರೆಸಿ ಅವ್ರಿಗೋಸ್ಕರ ನಾವು ಅಡುಗೆ ಮಾಡಿ ಅವ್ರನ್ನ ಬೇಕಿದ್ದ ಕಡೆ ಕರ್ಕೊಂಡೋಗಿ ತುಂಬ ಚೆನ್ನಾಗಿರುತ್ತೆ. ಅದನ್ನೆಲ್ಲ ನಾನು ಕೂಡ ಮಾಡಿದ್ದೀನಿ. ಇನ್ನೊಂದೇನು ಅಂತಂದರೆ, ಕೆಲವೊಮ್ಮೆ ಬೇಜಾರಾಗೋಗುತ್ತೆ. ಯಾಕೆ ಬೇಜಾರಾಗುತ್ತೆ ಅಂದರೆ, ಇದೇನಪ್ಪ ನಾನು ಒಬ್ಬಳೇ ಮಾಡಬೇಕಾ, ಮನೇಲಿ ಅಮ್ಮ ಅಣ್ಣ ಎಲ್ಲರೂ ಇದ್ದರು, ಇವಾಗ ಯಾರೂ ಇಲ್ಲ, ನಾನು ಒಬ್ಬಳೇ ಇದನ್ನೆಲ್ಲ ಹ್ಯಾಂಡಲ್ ಮಾಡಬೇಕಾ, ಹೆಂಗೆ ಹ್ಯಾಂಡಲ್ ಮಾಡಬೇಕು, ಏನು ಮಾಡೋದು ಅಂತ ಗೊತ್ತಿರಲ್ಲ. ಸೊ ಅದು ಒಂದು ಮೇ ಬಿ ಡಿಸಡ್ವಾಂಟೇಜ್ ಇರ್ಬೋದು. ಆಮೇಲೆ ವೆನ್ ಇಟ್ ಕಮ್ಸ್ ಟು ಸೇಫ್ಟಿ, ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದು, ಯಾರೆಲ್ಲ ಬ್ಯಾಚುಲರ್ ಆಗಿರಬೇಕು ಅಥವಾ ಮನೆ ನೋಡ್ತಾ ಇದ್ದೀರಾ ಒಬ್ಬರೇ ಇರಬೇಕು ಅಂತ, ತುಂಬ ಜನ ಮತ್ತು ತುಂಬ ಮನೆ ಇರೋ ಕಡೆ ನೋಡಿ. ತುಂಬ ಅಲೋನ್ ಸ್ಪೇಸಸ್ ಅಥವಾ ಯಾರೂ ಜನನೇ ಇಲ್ಲದೆ ಇರೋ ಕಡೆ ಎಲ್ಲ ಮನೆ ನೋಡಬೇಡಿ. ಬಿಕಾಸ್ ಇಟ್ಸ್ ನಾಟ್ ಸೇಫ್. ನಿಮ್ಮ ಜೊತೆ ಯಾರೂ ಇರೋದಿಲ್ಲ. ಆ್ಯಂಡ್ ಸೋಷಲ್ ಆಗೋಕ್ಕೆ ಸ್ಟಾರ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಆ ಫ್ರೀಡಮ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಆ ಫ್ರೀಡಮ್ಮು ನೀವು ನಿಮ್ಗೆ ಹೆಂಗೆ ಬದುಕಬೇಕೋ ಹಂಗೆ ಬದುಕ್ತಾ ಇರ್ತೀರ. ದಟ್ ಈಸ್ ಹೌ ಇಟ್ ಇಸ್. ಸೊ ಬಿ ಹ್ಯಾಪಿ ಅಬೌಟ್ ಇಟ್. ಯಾರೂ ನಿಮ್ಮನ್ನು ಜಡ್ಜ್ ಮಾಡೋರಿರಲ್ಲ, ಗೊತ್ತಾ?
ಯಾರು ನಿಮ್ಮನ್ನ ಇದನ್ನ ಹಾಕೋಬೇಡ, ಅದನ್ನ ಹಾಕೋಬೇಡ, ಹಿಂಗಿರ್ಬೇಡ, ಹಂಗಿರ್ಬೇಡ, ಇದೇನಕ್ಕೆ ಇಲ್ಲಿದೆ, ಅದ್ಯಾಕೆ ಅಲ್ಲಿದೆ ಅಂತ ಯಾರೂ ಕೇಳೋರಿಲ್ಲ. ಯಾಕಂದರೆ ನಿಮ್ಮ ಮನೇಲಿ ನೀವು ಒಬ್ಬರೇ ಇರ್ತೀರಾ. ದಟ್ ಇಸ್ ದ ಮೇಜರ್ ಅಡ್ವಾಂಟೇಜ್ ಆಫ್ ಬೀಯಿಂಗ್ ಬ್ಯಾಚುಲರ್ ನನ್ನನ್ನು ಕೇಳಿದ್ರೆ. ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ ಯಾಕಪ್ಪ ಪಿ ಜಿಲಿ ಹಾಸ್ಟೆಲಲ್ಲಿ ಬೆಳೆದು ನನಗನ್ನಿಸ್ತು ನನ್ನದೇ ಅಂತ ಅದು ಸ್ವಂತ ಜಾಗ ಇರಬೇಕು ಅಂತ. ಸೊ ರೆಂಟೆಡ್ ಹೌಸ್ ಆದ್ರೂ ಐ ಆಮ್ ವೆರಿ ಹ್ಯಾಪಿ ಇನ್ ಮೈ ಪ್ಲೇಸ್, ಇನ್ ಮೈ ಸ್ಪೇಸ್. ಮೇ ಬಿ ಚಿಕ್ಕದಿರ್ಬೋದು, ಬಟ್ ಸ್ಟಿಲ್ ಐ ಆಮ್ ವೆರಿ ಮಚ್ ಹ್ಯಾಪಿ. ಸೊ ದಟ್ ಇಸ್ ಹೌ ಇಟ್ ಇಸ್. ಎಲ್ಲ ಬೇಗ ಕಮೆಂಟ್ ಮಾಡಿ. ಐ ನೋ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನಾನು ಇಂಟ್ರೆಸ್ಟಿಂಗ್ ಅನಿಸಿದ್ರೆ, ಆ್ಯಂಡ್ ಲೈಕ್ ಮಾಡಿ. ಈ ಮಾತಾಡಿರೋದು ಏನಾದರೂ ಅಲ್ಪ ಸ್ವಲ್ಪ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ನಿಮ್ಗೇನಾದರೂ ನಂಗೆ ಸಜೆಷನ್ಸ್ ಕೊಡೋದು ಅಥವಾ ಒಪಿನಿಯನ್ಸ್ ಹೇಳೋದಿದ್ರೆ. ಲವ್ ಯು ಗೈಸ್.